एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि।
ಅಂತಕ್ಕಂಥ ಒಂದು ನೂತನವಾದ ನಾಟಕವನ್ನ ನಡೀತಾ ಇದೆ. ಈ ಒಂದು ನಾಟಕದ ಉದ್ಘಾಟನಾ ಸಮಾರಂಭ ಈಗ ಪ್ರಾರಂಭವಾಗಿದ್ದು, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಮಂಜುನಾಥ್ ಸ್ವಾಮಿ ಸೌಗತ್ ಭಟ್ MK ಹುಬ್ಬಳ್ಳಿ ಇವರನ್ನ ಬಸಯ್ಯ ಹಿರೇಮಠ್ ಇವರು ಮಾಲಾರ್ಪಣೆ ಮಾಡುವುದರ ಮೂಲಕ ಈ ಕೇಳ್ಕೊತಾ ಇದ್ದೀನಿ. ಹಸುರಿನ ಬನಸಿರಿಗೆ ಪ್ರವೀಣ್ ಹುಡೇದವರಿಗೆ ಧನ್ಯವಾದಗಳು. ಈಗ ಉದ್ಘಾಟನಾ ಕಾರ್ಯಕ್ರಮ ವೇದಿಕೆ ಮೇಲಿರ್ತಕ್ಕಂಥ ಶ್ರೀಯುತ ಎಲ್ಲ ಗಣ್ಯರಿಗೂ ಕೂಡ ವೇದಿಕೆ ಮೇಲೆ ಆಸೀನರಾದಂಥ ಹಿರಿಯರಿಗೆ ನಮಸ್ಕರಿಸುತ್ತಾ ವೇದಿಕೆಯ ಸಮ್ಮುಖದಲ್ಲಿ ಆಸೀನರಾಗಿರ್ತಕ್ಕಂಥ ಪಟ್ಟಿಹಾಳ್ ಗ್ರಾಮದ ಸಮಸ್ತ ತಾಯಂದಿರಿಗೆ ಸಹೋದರರಿಗೆ ನಮನಗಳನ್ನು ಸಲ್ಲಿಸುತ್ತಾ ನಾನು ಈ ಒಂದು ಅವಕಾಶವನ್ನು ನನಗೆ ಈ ನಾಟಕ ಪಟ್ಟಿಹಾಳ್ KS ನಾಟಕ ಮಂಡಳಿಯವರು ಮಾತಾಡ್ಲಿಕ್ಕೆ ಕೊಟ್ಟಾಗ ಭಾಳ ಖುಷಿಯಾಯಿತು. ಯಾಕಂದ್ರೆ ಕೆಲವೊಂದಷ್ಟು ವಿಷಯಗಳನ್ನು ನಾವು ಹಂಗೆ ತೊಗೊಂಡೋಗ್ಬಿಡ್ತೀವಿ. ನಿಮ್ಮ ಮುಂದೆ ಹೇಳುವಂಥ ಒಂದು ಅವಕಾಶ ನನಗೆ ಸಿಕ್ತು. ಇವತ್ತು ನಾವು ದ್ಯಾಮವ್ವನ ಜಾತ್ರೆ ನಾವು ಮಾಡಕತ್ತೀವಲ್ಲ, ಈ ದ್ಯಾಮವ್ವ ಮಹಾನ್ ಶಕ್ತಿ ಸ್ವರೂಪಿ, ಜಗಜ್ಜನನಿ ಅಂತಂದ್ರೂ ಏನು ಹೇಳಲಿಕ್ಕಿಲ್ಲ. ನೀವು ಮಾಡಕತ್ತಿಲ್ಲ ಜಾತ್ರೆ ಆಗಿ ಮಾಡಿಸ್ಕೊಳಕತ್ತಲ್ಲ. ಯಾಕಂದ್ರೆ ಎಲ್ಲದಾಳ ಮೊದಲ 375 ವರ್ಷದ ಹಿಂದೆ ದ್ಯಾಮವ್ವನ ಇಲ್ಲೇ ಅದೇನಂತ ಹೇಳಿದಾಳ ಮೊದಲು. ಹೇಳಿ ಬಾಳಪ್ಪಜ್ಜ ಮತ್ತು ಗಂಗಮ್ಮ ಅಂತ ದಂಪತಿಗಳು ಪಟ್ಟಿ ಹಾಳದೊಳಗೆ ಇಂಚಲ್ ಆ ಫ್ಯಾಮಿಲಿಯವರು ಆಕಳುಗಳನ್ನು ಸಾಕ್ತಾ ಇದ್ರು. ಬಾಳಪ್ಪಜ್ಜ ಆಕಳುಗಳನ್ನ ಬಿಟ್ಕೊಂಡು ಪಟ್ಟಿ ಹಾಳು ಅವಾಗ ಹುಟ್ಕೊಂಡಿತ್ತು. ಪಟ್ಟಿ ಹಾಳು ಶಿಫ್ಟ್ ಆಗಿತ್ತು. 2 ಊರು ಇದ್ದು 1 ಊರಾಗಿತ್ತು. ಅವಾಗ ಆಕಳ ಬಿಟ್ಕೊಂಡು ಹೋಗ್ತಿದ್ದ. ಒಂದು ಆಕಳು ಭಾಳ ಚಲೋ ಇತ್ತು, ಅದು ಹಾಲ ಹಿಂಡ್ತಿರ್ಲಿಲ್ಲ. ದಿನ ಅವನ ಹೆಂಡತಿಗೆ ಅವಾಗ ಜಗಳ ಆಗ್ತಿತ್ತು. ನೀ 7 ಆಕಳ ಕರ್ಕೊಂಡು ಬೇಸಾಕ್ ಹೋಗ್ತಿ, ಒಂದು ಆಕಳ ಮಾತ್ರ ನೀ ಹಾಲು ಭಾಳ ಚಲೋ ಮೇದು ಆಕಳನ್ನ ಹಾಲು ಹಾಕಿ ಕೊಡ್ಬೇಕು ನಮಗೆ, ನೀ ಯಾರಿಗೂ ಕೊಟ್ಟು ಬರಾಕತ್ತೀವಿ ಅನ್ನೋ ಅಂತ ಒಂದು ಇಬ್ಬರು ಗಂಡ ಹೆಂಡತಿ ಜಗಳ ಮಾಡಕತ್ತರು.
ಊರ್ ಗೌಡ್ರ ಕಡೆ ಹೋಗ್ತಾರೆ ಜಗಳ. ಅವಾಗ ಊರ್ ಗೌಡ್ರ 5 ಮಂದಿ ಪಂಚರ ಅವ್ರು ಕರ್ಕೊಂಡ ಇದನ್ನ ಹಿರೇತನ ಹೆಂಗ್ ಮಾಡೋದಂತ ಅಗಾಣ ಬೆಲ್ಲಿದ್ರೆ ಅವ್ರು ಮುಂಜಾನಿಂದ ಹಾಲು ಯಾರು ಹಿಡ್ಕೊತಾರ ನೋಡ್ಬೇಕಂತೇಳಿ. ಅವಾಗ ಈ ಜಗಳದೊಳಗೆ ಬಂದು ಈ ಹಾಳ ಪಟ್ಟಿ ಹಾಳ ಅಂತ ಹೆಸರು ಮಾಡಾಕ ಕುಲಕರ್ಣಿಯರು 2 ಹಾಳು ಪಟ್ಟಿದ್ದು ಆ ಊರಾಗ ಇದನ್ನ ಮಾಡಿದ್ದಿಲ್ಲ. ಪ್ರತಿ ಗುಡಿ ಕಟ್ಟಿದ್ರು. ಗುಡಿ ಕಟ್ಟಿದ ಮೇಲೆ ಅಷ್ಟ ಮುಗಿಲ್ಲ. ಪ್ರತಿ ವರ್ಷ ನನಗೆ ಇಂಥ ದಿನ ಜಾತ್ರೆಗಳನ್ನು ಮಾಡಾಕತ್ರ ಯಾವಾಗ ತಪ್ಪಿಲ್ಲ ತಪ್ಪಿದೊಳಗೆ ಬರಗಾಲ ಬೀಳಾಕೈತಿ. ಅವಾಗನು ಜನ ಕೂಡಿ ಜಾತ್ರೆ ಮಾಡಕತ್ರ. ಅದಕ್ಕಾಗಿ ದ್ಯಾಮವ್ವನ ಜಾತ್ರೆ ನೀವು ಮಾಡಾಕತ್ತಿಲ್ಲ, ಆಕೆ ಮಾಡಿಸ್ಕೊತಾಳ. ನಿಮ್ಮನ್ನ ನಾವು ಸಮೃದ್ಧವಾಗಿ ಇಟ್ಲ ಅಂದ್ರೆ ನೀವು ಜಾತ್ರೆ ಮಾಡೇ ಮಾಡ್ತೀರಿ. ಕೂಡ ಕಮಿಟಿ ವತಿಯಿಂದ ಸನ್ಮಾನ ಕಾರ್ಯಕ್ರಮ
ಶೋಭಿಸುವ ಈ ವೇಳೆಯನ್ನು ನನ್ನೊಳಗೆ ತಂದಿರುವ ಮಹಾತಾಯಿ ನಿನಗೆ ನನ್ನ ನಮೋ ತಾಯಿ. ಈ ಬಡ ರೈತನಿಗೆ ನೀನು ಕೊಟ್ಟ ಪೈರಿನಿಂದ ಇವತ್ತು ನಿನಗೆ ನೈವೇದ್ಯ ಮಾಡುತ್ತಿದ್ದೇನೆ. ಅದನ್ನು ಉಂಡು ಶಾಂತಳಾಗು, ನನಗೆ ಸುಖ ಸಂತೋಷ ಕರುಣಿಸು. ಅಷ್ಟೇ ಅಲ್ಲ, ಹಗಲು ಎರಳು ಎನ್ನದೆ ಶ್ರಮ ವಹಿಸಿ ದುಡಿಯುವ ನನ್ನ ಪತಿ ಹಾಗೂ ನನ್ನ ಮೈದನ ಇವರ ಚಿಂತೆ ನಿನಗೆ ಬಿಟ್ಟಿದ್ದೇನೆ ಅಮ್ಮ. ಆದಷ್ಟು ಬೇಗ ಈ ನೈವೇದ್ಯ ಒಂದು ಶಾಂತಳಾಗುತ್ತಾಯಿ. ನಮ್ಮನ್ನೆಲ್ಲ ಸುಖವಾಗಿ ಇರುವಂತೆ ಆಶೀರ್ವಾದ ಮಾಡುತ್ತಾಯಿ. ಅಷ್ಟೇ. ನಾನು ಎತ್ತುಗಳನ್ನು ಕಟ್ಟಿ ಹುಲ್ಲನ್ನು ಹಾಕಿ ಬರುತ್ತೇನೆ. ಅಲ್ಲಿಯವರೆಗೆ ನೀನು ಪೂಜೆಯನ್ನು ಮುಂದುವರಿಸು. ಸ್ವಾಮಿ ನಿಂತುಕೊಳ್ಳಿ. ಅಂದ ಹಾಗೆ ಸಿಹಿ ಹುಣ್ಣಿಮೆಯ ಈ ಸಿಹಿ ಹೋಳಿಗೆಯನ್ನು ಮೊದಲು ಈ ಭೂತಾಯಿಗೆ ಉಣಬಡಿಸಬೇಕು. ಅವಳು ಉಂಡು ಶಾಂತವಾದ ಮೇಲೆ ಅದನ್ನು ನಾವು ಊಟ ಮಾಡಬೇಕು. ನೋಡಿ, ಮೊದಲು ಪ್ರಸಾದ ತೆಗೆದುಕೊಳ್ಳಿ. ಆ ದೇವರಿಗೆ ನಮಸ್ಕಾರ. ಈ ಭೂತಾಯಿಗೆ ಕೊಟ್ಟ ಸಿಹಿ ಅಮೃತವನ್ನು ಈ ಭೂತಾಯಿಗೆ ಸಿಂಪಡಿಸಿ ಸಂತೋಷರಾದೆಯಾ? ಹೌದು ಸ್ವಾಮಿ, ಈ ಭೂತಾಯಿ ಕೊಟ್ಟ ಈ ಸಿಹಿ ಹೋಳಿಗೆ ಮೊದಲು ಅವಳಿಗೆ ಅರ್ಪಿಸಬೇಕು. ಅವಳ ಉಂಡು ಶಾಂತವಾಗಬೇಕು. ಆಮೇಲೆ ನಾವು ಊಟ ಮಾಡಬೇಕು. ನೋಡಿ, ಆದಷ್ಟು ಬೇಗ ಆ ದೇವಿಗೆ ನಮಸ್ಕಾರ ಮಾಡಿ. ಅಮ್ಮ ಭೂಮಾತೆ, ನಿನಗೆ ನನ್ನ ನಮಸ್ಕಾರಗಳು. ಒಪ್ಪತ್ತಿಗೆ 20 ಹನಿ ಬೆವರು ಕುಡಿದು ಅಡಿದಾವರಗಳಿಗೆ ಬೇಡಿದಷ್ಟ ಫಲವನ್ನು ಕೊಟ್ಟು ಈ ಜಗಕ್ಕೆ ಆ ರೈತನೊಬ್ಬನೇ ಅನ್ನದಾತನೆಂದು ಘೋಷಣೆ ಕೂಡ ಹೊರಡಿಸಿದೆ. ಆದರೆ ಇದೆಲ್ಲಿದೆ ರೈತನಿಗೆ ಸ್ವಾತಂತ್ರ್ಯ? ಶ್ರೀಮಂತ ವ್ಯಾಪಾರಸ್ಥರ ಕೈಯಲ್ಲಿ ಸಿಕ್ಕು ಈ ರೈತನ ಕದ್ದು ಒದ್ದಾಡುತ್ತದೆ. ಅದಕ್ಕೆ ನಿನ್ನ ಪಾದ ಕಮಲಗಳಿಗೆ ಬೇಡಿಕೊಳ್ಳುವೆ ತಾಯಿ, ರೈತನನ್ನು ಉದ್ಧರಿಸು. ಸ್ವಾಮಿ, ನಂಬಿದವರನ್ನು ಎಂದಿಗೂ ಕೈ ಬಿಟ್ಟಿಲ್ಲ ಈ ಭೂತಾಯಿ. ಬಡವನಾಗಲಿ ಶ್ರೀಮಂತನಾಗಲಿ ಈ ಮಣ್ಣನ್ನು ಮುಟ್ಟಿದ್ದೇ ಆದಲ್ಲಿ ಚಿನ್ನ ಆಗೋದ್ರಲ್ಲಿ ಸಂದೇಹವಿಲ್ಲ ಸ್ವಾಮಿ, ಸಂದೇಹವಿಲ್ಲ. ನಸುಕಿನಲ್ಲಿ ಎತ್ತು ಎಮ್ಮೆಗಳನ್ನು ಬಿಟ್ಟು ನೆತ್ತಿಯ ಮೇಲೆ ಕಸವನ್ನು ಹೊತ್ತು ತಿಪ್ಪೆಗೆ ಹಾಕುವನೇ ನಿಜವಾದ ರೈತ. ಆದರೆ ಚಿನ್ನದ ಬೆಲೆ ಕೊಟ್ಟು ಹಣ್ಣಿನ ಮನೆ ಕಟ್ಟಿಸಲು ಮುಗಿಲತ್ತ ನಿಂತಿರುವ ಈ ಫಲದ ಜಲವನ್ನೇ ಕಿತ್ತು ಬಿಸಾಕುತ್ತಾರಲ್ಲ ಈಗಿನ ಶ್ರೀಮಂತ ವ್ಯಾಪಾರಸ್ಥರು. ಅಲ್ಲದೆ ಈ ಹಿಂದೆ ಮನೆಯ ಅಡಚಣೆಗಾಗಿ ಮಾಡಿದ 100 ಚೀಲ ಸೂರ್ಯಪಾನದ ಹಣವೆಲ್ಲ ಬರೀ ಮನೆಯ ಅಡತಿ ಅಂಗಡಿಯ ಪಾಲಾಯಿತು. ಆಗ ಇಷ್ಟೆಲ್ಲ ಬೆಳೆ ತುಂಬಿ ನಿಂತರೂ ಈ ರೈತನ ಕೈಯಲ್ಲಿ ಒಂದು ಕಾಸು ಇಲ್ಲ. ಸ್ವಾಮಿ, ಮನೆತನದ ಖರ್ಚು, ಬೀಜ, ಗೊಬ್ಬರ, ಎಣ್ಣೆ ಇಷ್ಟೆಲ್ಲ ಪರಿಸ್ಥಿತಿ ಉದ್ಭವಿಸಿ ನಿಂತಾಗ ಖರ್ಚಾದ್ರೂ ಆಗಿರಬಹುದು. ಹೋಗಲು ಬಿಡಿ ಸ್ವಾಮಿ, ಮುಂದಿನ ಫಸಲಿನಲ್ಲಿ ಚೆನ್ನಾಗಿ ಬೆಳೆ ಬಂದಾಗ ನಾವು ಚೆನ್ನಾಗಿ ಬೆಳೆ ತಕೊಂಡು ಒಳ್ಳೆ ಜೀವನ ಮಾಡಿದ್ರೆ. ಹೌದು ಗಂಗಾ, ಈ ಮಣ್ಣಿನಲ್ಲಿ ಹುಟ್ಟಿ ಮಣ್ಣಿಗಾಗಿ ದುಡಿಯುವ ಮಣ್ಣಿನಿಂದಲೇ ಚಿನ್ನ ಕಾಣಬೇಕು ಗಂಗಾ. ಅದರಂತೆ ಈ ಸಲ ತುಂಬಿ ನಿಂತಿರುವ ಬೆಳೆ ಈ ರೈತನ ಕೊಲೆ ಕಳೆಯುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಈ ಸಲ ಬಂದ ಬೆಳೆಯಲ್ಲಿ ಸಹೋದರನ ಮದುವೆ ಕಾರ್ಯ ಮಾಡಿ ಮುಗಿಸಿಬಿಡೋಣ. ನಿಜ ಸ್ವಾಮಿ, ತಂದೆ ತಾಯಿ ಇಲ್ಲದೆ ತಪ್ಪನೇ ಆದ ನನ್ನ ಮೈದನ ಜವಾಬ್ದಾರಿ ನಮ್ಮ ಮೇಲಿದೆ. ನನ್ನ ಮೈದನ ಗಂಡದಲ್ಲಿ ಕುಸ್ತಿ ಪೈಲ್ವನ 25 ವರ್ಷದ ವಯಸ್ಸಿನಲ್ಲಿ ಕಾಲಿಟ್ಟ ನನ್ನ ಕುಸ್ತಿ ಕಬಡ್ಡಿ ಅಂತ ಮನೆ ಬಿಟ್ಟು ಹೋಗ್ತಾ ಇದ್ದಾನೆ. ಆದಷ್ಟು ಬೇಗನೆ ಅವನಿಗೆ ಮನೆ ದಾರಿ ಹಿಡಿಸಬೇಕು, ಗೊತ್ತಾಯ್ತಾ? ಏನಪ್ಪಾ
ಹೀಗೆ ನಿನ್ನ ಮೈದುನ ಮತ್ತೇನು? ಒಂದು ವಾರ ಬಿಟ್ಟು ಮನೆ ತಿರುಗಿದರು ಅಣ್ಣ ಸಿಗರಗಳನ್ನು ಹಚ್ಚಿದ್ದೇನಮ್ಮ. ಮತ್ತೇನಮ್ಮ, ರಾಜ್ಯ ಮಟ್ಟದ ಕುಸ್ತಿಯ ಸ್ಪರ್ಧೆಯಲ್ಲಿ ಕಣಕ್ಕೇಳಿ ಸಡ್ಡು ಹೊಡೆದು ಕಿಣಿಕಿತ್ತಮ್ಮ. ನೋಡಿಲ್ಲಿ ಎದ್ದು ತಂದರು. ಬಹಳ ಸಂತೋಷವಾಯಿತು ಸಹೋದರ. ಅಣ್ಣ ನೆನೆಸಿಕೊಂಡ ನನ್ನ ಜನ್ಮ ಸಾರ್ಥಕವಾಯಿತು. ನೋಡಪ್ಪ ಮಗನ, ಹುಲಿ ಹುಟ್ಟಿಲಿ ಹುಲಿಯೇ ಹುಟ್ಟುತ್ತೆ ವಿನಃ ಹಿಂದೆ ಹುಟ್ಟೋದಕ್ಕೆ ಸಾಧ್ಯವಿಲ್ಲ. ನಿಮ್ಮ ತಂದೆ ಗಜಕರ್ಣ ಅಷ್ಟೇ ಅಲ್ಲ, ಈ ಕಲಿಯುಗದಲ್ಲಿ ಭಂಟ ರೈತ ಎನಿಸಿಕೊಂಡ ನಿಮ್ಮ ತಂದೆಯ ಹೆಸರನ್ನು ನೀನು ಕೂಡ ತಂದೆಯಪ್ಪ, ನೀನು ಕೂಡ ತಂದೆ. ಅಂತೆ ನಾನು ಕೂಡ ನಿನಗೆ ಒಂದು ಮಾತು ಹೇಳ್ತಾ ಇದ್ದೀನಿ, ಏನು ಗೊತ್ತಾ? ಯಾವಾಗಲೂ ಸತ್ಯ, ನ್ಯಾಯ, ನೀತಿ, ಧರ್ಮಕ್ಕೆ ತೆರೆಬಾಗು ವಿನಃ ಈ ಶ್ರೀಮಂತರ ಅನ್ಯಾಯಕ್ಕೆ ಎಂದು ತಲೆ ಬಾಗಿಸಬೇಡ ಅಂತ ಹೇಳುತ್ತೇನೆ. ಅಷ್ಟೇ ಅಲ್ಲ ಸಹೋದರ, ಭೂತಾಯಿ ಒಡಲಿಗಾಗಿ ಜನಿಸಿ ಬಂದ ನಾವು ಭೂತಾಯಿ ಸೇವೆಗಾಗಿ ಪ್ರಾಣ ಹೋಗಲಿ. ಕನ್ನಡ ನಾಡಿನಲ್ಲಿ ಈ ನಾರಿಯರ ಪ್ರಾಣ ರಕ್ಷಣೆಗೆ, ಮಾನ ರಕ್ಷಣೆಗಾಗಿ ದೇಹ ಬಿಡಲಿ. ಸತ್ಯವನ್ನೆಂದಿಗೂ ಕೈ ಬಿಡಬೇಡ. ಪರಸ್ತ್ರೀ ಹೆಣ್ಣನ್ನು ಕಣ್ಣೆತ್ತಿ ನೋಡಬೇಡ. ಇದೇ ನನ್ನ ಆಸೆ. ಸತ್ಯವಾಗಿ ನಿಮ್ಮ ಮಾತನ್ನು ಚಾಲು ತಪ್ಪದೆ ಬಳಸುತ್ತೇನನ್ನ. ಶ್ರೀಮಂತ ವ್ಯಾಪಾರಸ್ಥರಿಗೆ ಸಿಂಹ ಸ್ವಪ್ನವಾಗಿ ನಾಡ ದೇವತೆಯನ್ನು ಉಳಿಸುವ ಈ ಭೂತಾಯ ಮಗನಾಗೇ ಮಡಿಯುವೆ, ಈ ಭೂತಾಯ ಮಗನಾಗೇ ದುಡಿಯುವೆ ಅಂದಾಗ ಸಹೋದರ, ರೈತನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕವಾಗುತ್ತದೆ. ಜಗತ್ತಿಗೆ ಅನ್ನ ಹಾಕುವ ಅನ್ನದಾತನಾಗಬೇಕೇ ವಿನಃ ಇನ್ನೊಬ್ಬರ ಕೈ ಕೆಳಗೆ ಸಂಬಳ ತೆಗೆದುಕೊಂಡು ಕೆಲಸ ಮಾಡುವ ಅಧಿಕಾರಸ್ಥನಾಗಬಾರದು. ಜಗತ್ತಿಗೆ ಅನ್ನ ಹಾಕುವ ಅನ್ನದಾತನಾದರೆ ಈ ರೈತನಿಗೆ ಒಂದು ಮುಕ್ತಿ ಇರುತ್ತೆ. ನಿಜ ತಾನೇ? ನಿಜ ಅಣ್ಣ. ಏನೇ ಆಗಲಿ ನಂಬಿ ತಿಳಿದುಕೋ ಸಹೋದರ ಈ ಮಣ್ಣಿನ ಮರ್ಮವನ್ನು. ಏನಪ್ಪ ನೋಡು, ಸೀಗೆ ಹುಣ್ಣಿಮೆ ಎಲ್ಲ ಅಡಿಗೆ ಸಿದ್ಧತೆ ಮಾಡಿದ್ದೇನೆ, ಊಟ ಮಾಡುವಂತೆ ನೋಡಿ. ಹೋಗೋಣ. ನಂಬಿ ನಡೆದರೆ ನಾವೆತ್ತೀರಿ ನಗು ನಾಡಿ ನಲಿಯೋಣ. ದಿನವೂ ನಮ್ಮ ಮನೆಯಲ್ಲಿ ಬೆಳಗುತ್ತದೆ. Stop.
ಈ ಕಣ್ಣುಗಳ ಕೊಡಲಾಗಲಿ ಕಣ್ಣಿನ ಹನಿಯಲ್ಲೇ ಹೃದಯದ ಭೂಮಲೆ ಈ ಪ್ರೀತಿ ಕರಗಲು ಸಾಧ್ಯವೇ ನಮ್ಮ ಮನೆಯಲ್ಲಿ ದಿನವೂ ಮಿರುಕು ಚೈತ್ರವೇ ಈ ಪ್ರೀತಿ ಕರಗಲು ಸಾಧ್ಯವೇ ನಮ್ಮ ಬಂದ ಅನುಬಂಧ ಸ್ವರ್ಗವ ನಾಚುವಾಗಿದೆ ಎಲ್ಲಿ ಹೊರಳಿದರೆ ಭೂಮಿಗೆ 1000 ವರ್ಷವೇ ಕಣ್ಣೆರಡು ಇರಬಹುದು ಮೋಟಗಳಂದೇ ಅಲ್ಲವೇ ರೂಪಗಳು ಎರಡೆರಡು ಹೃದಯ ಒಂದೇ ಅಲ್ಲವೇ ಈ ಜೀವನ ಸಂಜೀವಿನಿ ನನ್ನ ಆಶಯ ನೀ ಹೇಳು ಶುಭಾಶಯ ಜನ್ಮದೇವ ನಾವೆಲ್ಲ ಹೇಳು ಆದರೆ ಜೈನಿಲ್ಲ ಜನ್ಮದೇವ ನಾವೆಲ್ಲ ಹೇಳು ಆದರೆ ಜೈನಿಲ್ಲ ಮನಗಳು ಸೇರಿದರೆ ತುಂಬಿದ ಮನೆಯಂತೆ ತುಂಬಿದ ಮನೆಯೊಳಗೂ ಬರೆಯಲು ಹಸಿರಿನಾಗವಂತೆ ಜನ್ಮದೇವ ನಾವೆಲ್ಲ ಹೇಳು ಆದರೆ ಜೈನಿಲ್ಲ ಜನ್ಮದೇವ ನಾವೆಲ್ಲ ಹೇಳು ಆದರೆ ಜೈನಿಲ್ಲ ಹೇಳು ಆದರೆ ಜೈನಿಲ್ಲ ಹೇಳು ಆದರೆ ಜೈನಿಲ್ಲ ಅಲ್ಲಪ್ಪ ಏನು ಊಟಕ್ಕೆ ಹೋಗ್ತೀಯ ನೀನು ಸರಿಯತ್ತಿಗೆ ಊಟ ಮಾಡಿದಂಗ ತಮ್ಮ ಹಸಿದು ಬಂದಂತೂ ಕಾಣುತ್ತದೆ ಭೂತಾಯಿಯ ಪ್ರಸಾದವನ್ನೆಲ್ಲ ಅವನಿಗೆ ಕೊಟ್ಟು ಊಟ ಮಾಡಿ ಮನೆಗೆ ಹೋಗಲಿ. ಶೇಂಗಾ ಹೋಳಿಗೆ ಬ್ಯಾಳೆ ಹೋಳಿಗೆ ಎಲ್ಲ ನಾವು ತಗೊಂಡು ಹೋಗು ಊಟ ಮಾಡೋದು. ನಮ್ಮ ಕೆಲಸ ಐತಿ ನೀವು ನೋಡಿ ನನ್ನ ಮೈದನ ಎಷ್ಟು ತುಂಟನಿದ್ದಾನೆ ನೋಡಿ ಸೊಂಟನೆತ್ತರು ಬಹದ್ದೂರ್ ಬಂಟನಿದ್ದಾನೆ ಗಂಗಾ ಅತ್ತಿಗೆ ಮಮತೆಯ ಪದವನ್ನು ಹೃದಯದಲ್ಲಿ ಹೇಗೆ ಪೂಜಿಸುತ್ತಾನೆ ನೋಡು. ಹೀಗೆ ಸ್ವಾಮಿ ಜನ್ಮ ಜನ್ಮಾಂತರದಲ್ಲೂ ರೈತನ ಸುತನಾಗಿ ಈ ಅತ್ತಿಗೆಗೆ ಮೈದನನಾಗಿ ಮತ್ತೆ ಮತ್ತೆ ಜನ್ಮ ತಾಳಲಿ ಅಂತ ಆ ದೇವಿಯನ್ನು ಬೇಡಿಕೊಳ್ತೇನೆ. ಬನ್ನಿ ನೀವು ಶೇಂಗಾದ ಹೊಲಕ್ಕೆ ನೀರು ಹಾಯಿಸಿ ಬನ್ನಿ, ನಾನು ಮನೆಗೆ ಹೋಗ್ತೀನಿ. ಎತ್ತುಗಳನ್ನ ಮನೆಗೆ ತಂದು ಬಿಡಿ, ಗೊತ್ತಾಯ್ತಾ? ಹೋಗ್ಲಾ? ಗಂಗಾನದಿಯಂತೆ ನೀನು ಹರಿದು ಹೊಂಟೆ ಇಲ್ಲ. ಈ ಇಂಪಾದ ತಂಗಾಳಿಯಲ್ಲಿ ಒಂದು ಇಂಪಾದ ಗೀತೆ ಹಾಡುವಾರೆ ನನ್ನ ಚಿನ್ನ. ತಲೆದು ಈ ನಿಮ್ಮ ದೇಹಕ್ಕೆ ಹಾಡಿ ಕುಣಿದಾಗ ತಲೆಯುವುದೇನು ಈ ನಿಮ್ಮ ಮನ? ನನ್ನ ಮನಸ್ಸು ಏಕೆ ಗಂಗಾ ಹಸಿರು ಸೀರೆ ನುಟ್ಟು ಶೃಂಗಾರಗೊಂಡಿರುವ ಈ ಭೂತಾಯಿಯ ಮನ ಕೂಡ ಸಡಗರಗೊಳ್ಳುತ್ತದೆ. ಹೌದಾ? ಹೌದು ಗಂಗಾ. ಹಾಗಿದ್ದ ಮೇಲೆ ನಿಮ್ಮ ಆಶಯವೇ ನನ್ನ ಆಶಯವೇ ಅಲ್ವಾ? ನನ್ನದುವೇ ನಿಬಾರೆ ನನ್ನ ಚೆಲುವೆ ಬಳಿ ಬಳಿ ಬಂದು ಸಿಹಿ ಮುತ್ತು ನೀರು ಸಿಹಿ ಮುತ್ತಿನ ಕಾಣಿಕೆ ನಿವಾರಣನ ಸನಿಹಕ್ಕೆ
ಉಸಿರಾದೆ ನೀಡು ಸಿಹಿ ಮುದ್ದಿನ ನಾಲಿಗೆ ನೀ ಬಾರನ ಸನಿಹಗೆ ಸಿಹಿ ಮುದ್ದಿನ ನಾಲಿಗೆ ನೀ ಬಾರನ ಸನಿಹಗೆ ಆಯ್ತಾಯ್ತು ಬನ್ನಿ, ಆದಷ್ಟು ಬೇಗನೆ ಶೇಂಗಾ ಹೊರಗೆ ಎಲ್ಲ ತಂದ್ಬಿಟ್ಟು ತಿಂದು ಆಮೇಲೆ ಮಾತಾಡಿ, ಗೊತ್ತಾಯ್ತಾ? Oh,
ಏನವಳ ಹೊಳಪು ವರಿಯಾರದ ನೆನಪು ಸಾಗರದ ಅಲೆಗಳಂತೆ ವರ್ಣಾಕಾರವಾಗಿ ಹೊಳೆದು ಹೊರಸೂಸಿ ಸೌಂದರ್ಯದ ಮನೆ ಕಟ್ಟಿ ನಿಂತಿದೆ ಈ ರಸಿಕನ ಹೃದಯದಲ್ಲಿ. ಯಮುನಾ ಇಂದ್ರನಾಗಿರಿಯಂತಿರುವ ನೀರು ಈ ಚೆಲುವ ನಾಗರಾಜನ ಪಾಣಿನಿಯಾಗಬೇಕಾದರೆ ನಾಳೆ ರಾತ್ರಿ ಆ ನಿನ್ನ ತಂದೆ ಚಂದ್ರವಿಳ ಕೊಲೆಯಾಗಲೇಬೇಕು. ಆಗುತ್ತಿರುತ್ತದೆ ನನ್ನ ಈ ಕಾಮೋದ್ರೇಕದ ಭಯಕ್ಕೆ. ಅದೇ ಬಯಕೆಯಲ್ಲಿ ಹಾವಿನ ರೋಷದಂತೆ ಮುಸುಗುಡುತ್ತಿರುವ ಆ ಸಾಹುಕಾರ ರುದ್ರೇಗೌಡನ ಆಯಿಲ್ ಮಿಲ್ಲನ್ನು ಬುಡುಮೇಲು ಮಾಡಿ ಅವನ ಸಿರಿ ಸಂಪತ್ತನ್ನೆಲ್ಲ ಎತ್ತಿ ಹಾಕಿ ಲಕ್ಷ್ಮಿ ಮುಟ್ಟಣ ನೆನೆಸಿಕೊಳ್ಳದಿದ್ದರೆ ನನ್ನ ಹೆಸರು ಈ ಸ್ಟೇಜಿನ ಹೀರೋ ನಾಗರಾಜ್ ಕಿಂಗ್ ಆಫ್ ಕೋಬ್ರಾ. मत खेलो, पानी की जरूरत होते हैं। उससे मंगा मत लेना। तेरी मौत तेरी बात ही है। ड्राइवर ಕೆಲಸನಾ ರಾತ್ರಿ ಹಗಲಿ ಗಾಡಿ ಓಡಿಸ್ ಕಿತ್ತಗದ ನಮ್ಮ ಇಂಜನ್ ಲೀಕ್ ಹೋಗ್ಬಿಟ್ಟೈತಿ ಮರ ಲೀಕ್ ಇಂಜನ್ ಪ್ಯಾಕಿಂಗ್ ಮಾಡ್ಕೊಂಡು ಅಮೇರಿಕಾ ಟೂರ್ ಹೋಗ್ಬೇಕಂದ್ರ ಮಲ್ಗ ಹಾಕೊಂಡ್ ಚೋಕ್ರಿ ನಕ್ಕೋರಿ ಬಾಬಾ ಹೆಂಗ್ ಮಾಡ್ಬೇಕ್ರಿ ಅಪ್ಪ ನಾವು ನೌಕರಿನ
14 ಲೋಕದ ಅಪ್ಸರನ್ನಾಳು ಕಿಡಿಗೇಡಿ ಕೃಷ್ಣಪ್ಪಗ 16,000 ಹೇಳ್ರಂತ. ಅದ್ರಾಗ ನಮಗೊಂದು ಮಳೆ ಹುಳ ಹೋಗಿದಂಗ್ ಮುಗಿಬಾರ್ದ ಕುದುರ್ತೀನ ಅಂತ ಅವ್ನ ಹಸಿರೇ ಒಂದು ಊಟನೇ ಮಾಡ್ತಿತ್ತು ಮರೇ. ಏನ ಚೆನ್ನಿ ಬೀಚ್ ಬಂದಾಗ ದೇಶ ಕಾಣುಲ್ಲ ಅಂತ ಅದೇನೋ ಬಂದಾಗಿ ನೆಲ ಕಾಣುಲ್ಲ ಅಂತೀನಿ ಕೆಟ್ಟಿದವ್ರು ಯಾರನ್ನು ಮುಟ್ತಾರೆ ಅದು ಬುಟ್ಟಿ ಹಾಲು ಮುರು ಬಿಟ್ಟಿ ಅಲ್ಲ ನೀನು ಏನು ಚೆನ್ನಿ ನೀ ನನ್ನ ಕೈಯಾಗ ಹಿಡ್ಕೊಂಡು ಏನು ಬೇಕಾದ್ರೂ ಮಾಡ ಆದ್ರೆ ನನ್ ಹ್ಯಾಂಡಲ್ ಮಾತ್ರ ಕೈ ಹಚ್ಚು ಮಾಡೋ ಮರಯ. ಯಾಕಂದ್ರ ಅದನ್ನ ನಂಬ್ಕೊಂಡ್ 100 ಹುಡುಗಿಯ ನಂಬರ್ ಹೆಚ್ಚಾರ ಗಾಡಿಯಾಗ ಮಾಡಿದಂದ್ರ ಆ 100 ಹುಡುಗಿಯರ ಏನ ಗುಡ್ಡದ ಕಟಾರ ನೋಡ್ಬೇಕಾಕೈತಿ. ಕಟಾರ ನೋಡ ಹಾಳು ಬಾವಿಯಾರು ನನಗೇನಾಗ್ಬೇಕು ಅಂತೀನಿ. ಮಡಲ್ ತಗೊಂಡು ಹೋಗಿ ಮಣ್ಣಪಾಲು ಮಾಡಿದಲ್ಲ ದಂಡ ಕೊಟ್ಟ ಮುಂದೆ ದಟ್ಟ ಅಲ್ಲ ದಂಡ ಕೊಡ್ಬೇಕಂತ ಹೊಂಡಕ್ಕೆ ಕೈ ಹೆಚ್ಚಿದಲ್ಲ ಹೂ ಮಾರು ಎಲ್ಲ ಏನಕ್ಕಂತ ಹೇಳ ರೇಟ್ ನಿನ್ನ ಜೋಡಿ ರೇಟ್ ಬಗ್ಗೆ ಹೇಳಂಗಿಲ್ಲ. ಮೊದಲಿನ ಸೀಟ್ ಖಾಲಿ ಮಾಡ. ಯಾಕಂದ್ರೆ ಕುಂತವ್ರು ನಿಂತವ್ರು ರಿಸರ್ವೇಶನ್ ಮಾಡಿಬಿಟ್ಟಾರ ರಜಾ. ಏನು ತಪ್ಪಿಲ್ಲ. ಯಾಕಂದ್ರ ಇಂಥ ವಯಸ್ಸದ ಬಂದ್ ಹುಡುಗಿ ಹೂ ಮಾರಾತಾಳ ರಿಸರ್ವೇಶನ್ ಮಾಡ್ಯಾರ ನಾವು ಅದ್ರಾಗ ನಮ್ದು ಸೀಟ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಡಲ್ಲ. ಯಾಕಂದ್ರ ನಾವೇನಪ್ಪ ಅಸಲಿ ಡ್ರೈವರ್ ಪಕ್ಕ ನಕಲಿದು ಅಲ್ಲ, ಪಕ್ಕ ಅಸಲಿ ಅದ ನಾವ.
ಏನಕ್ಕಂತ ಹೇಳಿ ಸುವಾಸನೆ ತುಂಬಿ ಸೌಂದರ್ಯ ಹೊಂದಿದ್ ಹೂ ನನ್ನ ಗಾಡಿಗೆ ಬೇಕ ಏನಕ್ಕಂತ ಹೇಳಿ ರೇಟ್ ಏ ಕುಡಿದು ಗಾಡಿ ಹೊಡ್ತು ಗಡ್ಡಿ ಡ್ರೈವರ್ ಮೊದಲು ಚಂದಾಗಿ ಮಾತಾಡೋ ಕಲ್ಕೋ ಆಮೇಲತ್ತ ನನ್ನ ರೇಟಿಗೆ ನೀ ಕೈ ಹಚ್ಚಕತ್ತ ಚೆನ್ನಿ ರೇಟ್ ಕೈ ಹಚ್ಚಲಾರ್ದ ಸೀಟ್ ಕೈ ಹಚ್ಚಾಕ ಬರ್ಬಲ್ಲ ಹೂ ಮಾರು ಹೆಣ್ಣ ಏ ಸಾಕು ನಿಲ್ಸು ನಿನ್ನ ಭಾಷೆ ಅಂತೀವಿ ಕಿಸೆನ 10 ಪೈಸದ ಎಷ್ಟು ಟೀಕ ಕೇಳ್ತೀಯಲ್ಲೋ ಯಾಕ ಚೆನ್ನ ವ್ಯಾಪಾರ ನಿನಗೆ ಸೆಡ್ ಬರ್ದಂಗ ಆತ ನಿನಗ ಏ ತಗಿ ಮಗ ನನ್ನ ಅಕ್ಕ ಹೆಚ್ಚಿಗೆ ಮಾತಾಡಿದ್ರೆ ಬೆಳಕ ನಮ್ಮ ಊರಿನ ಮ್ಯಾಗ ಹೊಲಸ ಮೊಟ್ಟಿದ್ರೆ 3 ರೂಪಾಯಿ ಹೊಲ ಮೀ ಮಾತಾಡ ಮೊಳಕ್ಕೆ 7 ರೂಪಾಯಿ ಆಗತ್ತೆ ಪಟ ಪಟ ನೀ ಮಾಡಿದ್ರೆ ಚಟ ಚಟ ಕೊಟ್ಟು ಬಿಡ್ತೀನಿ ಏನ ಕೊಡುದು ನೀ ಹೂನ ಯಾಕ ಮಂದಿಗಿಂತ ಸ್ವಲ್ಪ ಅವಸರ ಇರ್ತೈತಿ ಅಂತೂ ಇಂತೂ ನೀ ಡ್ರೈವರ್ ಅಂದಿಂದ ಮಂದಿಗಿಂತ ಅಲ್ಲಿ ಕಡಿಮೆ ಮಾಡ್ತೀವಿ ಅಂತ ಬೇಕಾಗತ್ತೋ ಸಾಕಾಗ ಜಾಗ ಖಾಲಿ ಮಾಡ ಸ್ವಲ್ಪ ಸ್ಲೋ 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 ಸ್ವಲ್ಪ ಮೆತ್ತ ಮಾತಾಡ ಚೆನ್ನಿ ಸ್ವಲ್ಪ ನಿಧಾನಕ್ಕೆ ವ್ಯಾಪಾರ ಮಾಡ್ಬೇಕ ಬಸ್ನೊಳಗ ಏನ ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಬಸ್ನೊಳಗ ಬರ್ತಾರೆ ಎಲ್ಲ ಬಸ್ನಾಗ ಹೌದಾ ಪುಕ್ಕಟ ಟಿಕೆಟ್ ಐತಿ ನಾವ್ ಹಂಗಲ್ಲ ನೋಡೇ ಬಂದಾರ ಅದನ್ನ ನಿನಗ ನೀರು ಹೋಗಾಕ್ ಬರ್ಬೇಕಂದ್ರ ಬಾಜು ನಮ್ಮಂತವ್ರ ಡ್ರೈವರ್ಗಳು ಇರತ್ತಾರ ಅವ್ರು ಕೇಳೋದ ನಾವ್ ಓದಿ ಏನಿದ್ ಹೇಳ್ತಾವ ಯಾಕಂದ್ರ ನೀವ್ ಅವಸೂರ್ಲೆ ಹೊಂಟ ಅಂದ್ರ ನಿನ್ನ ಹಿಂದಿಂದ ನಮ್ ಗಾಡಿ ಹಿಂದಡಿ ಅವಸರ ಆಕ್ಸಿಡೆಂಟ್ ಆಗ್ಬಾರ್ದು ನೋಡು ಅದ್ರ ಸಲುವಾಗಿ ಬಾ ಕುಂದ್ರಾಕೊಂದು ಕಾಮನ್ ಸಿಗ್ತಿಲ್ಲ ಎಷ್ಟು ಬಡಾಯಿ ಮಾಡಿ ಹೇಳ್ತೀಯಲ್ಲೋ ಅಂತೀನಿ ನೀ ಇಲ್ಲಿ ಮಠ ರಾಮಣ್ಣ ಗಂಗಪ್ಪ ನನ್ ಗಾಡಿಯಾಗ ಹತ್ತ ಹಾಕಿದಂಗ ಕಾಣ್ತೀನಿ ಒಮ್ಮೆ ನೀ ನಮ್ ಗಾಡಿಯಾಗ ಹಾಯ್ತು ನೋಡ ಮೆತ್ತನ್ ಸೀಟ್ನ್ಯಾಗ ಕುಂದಿರ್ಸಿ ಮೆತ್ತನ್ ಸೀಟ್ನ್ಯಾಗ ಕುಂದಿರ್ಸಿ ಒಂದಿರಿಸಿ ಗೇರ್ ಹಾಕಿ ಹಾಕಿ ಹಾರ್ನ ಹಿಚ್ಚುಕಿ ಗಾಡಿ ಹೊಡ್ಯಾಕ ಚಾಲೋ ಮಾಡಿ ಅಂದ್ರ ಮಾಡಿದ್ರ ನಮ್ ಗಾಡಿಯಾಗ ಡೀಸೆಲ್ ಯಾವಾಗ ಕಲಿಯಾಕ ಗೊತ್ತಾಗುದಿಲ್ಲ ಚೆನ್ನಿ ಆ ರೀತಿ ಓಡ್ತೀರಾ ನೀವು ಗಾಡಿಯನ್ನು ಏ ಗಾಡಿ ಓಡ್ಸಾಕತ್ತ ಬಂದ್ರೆ ಏನಾತ ಗಾಡಿ ರಿಪೇರಿ ಮಾಡಾಕ ನನ್ನಂತ ಬಂಟ ಯಾವಿಲ್ಲ ಒಮ್ಮೆ ಪೂರ್ತಿ ಬೋಡಿ ಎಲ್ಲ ಬಿಚ್ಚ ಹೋದ ನಟ್ ಬೋಲ್ಟ್ ತೆಗೆದು ಒಗದ ಅದ ನಟ್ ಬೋಲ್ಟ್ನ್ಯಾಗ ತೂತಿನ್ಯಾಗ ಹೊಸ ನಟ್ ಬೋಲ್ಟ್ ಪಿಟ್ಟಪ್ ಮಾಡ್ಯ ಏನ ಒಮ್ಮೆಲೆ 100 ಕಾಟ ಹೋಗಿ ಗಾಡಿ ಆಕ್ಸಿಡೆಂಟ್ ಒಯ್ತೀನಿ ಅಂದ್ರ ನಮ್ಮ ಗಾಡಿ ನೀ ಕಂಡು ಮುಚ್ಚಿ ಕಂಡು ತೆಗಿಯೋರಾಗ ಬೆಂಗಳೂರು ವಿಧಾನಸೌಧನ ಮುಟ್ಟಿರ್ತೈತೆ ಹಾಗಾದ್ರೆ ಹತ್ತನೇ ನಾನು ನಿನ್ನ ಕಾಡು ಹತ್ತೆ ಬಿಡಲ್ಲ ನನ್ನಲ್ಲ ಹುಡುಗರ ಸಿರಳ ನನ್ನರ ನನ್ನಲ್ಲ ಹುಡುಗರ ಸಿರಳ ನನ್ನರ ನನ್ನಲ್ಲ ಹುಡುಗರ ನೀ ಬಳಕೊಂಡವ ಬಲ ದೂರ ನೀ ಬಳಕೊಂಡವ ಬಲ ದೂರ
ಮಹಿಳಾ ಹಾಕತ್ತೋ ನಮಗ್ ನೋಡ್ಬಿಡ್ತು ಏನಿ ಬಜಾರ್ಗೆ ಬರಾಕತ್ತಿದ್ಯಾ ಅದು ಇವರು ನಮಸ್ಕಾರ ರೀ ತಲಾಟಿ ಅವ್ರ ನಮಸ್ಕಾರ. ಮಮ್ಮ ಅದಾವ್ರಿ ಡ್ರೈವರ್ ಇವತ್ತು ಹೂವಿನ ವ್ಯಾಪಾರ ಹಾಕತ್ತಂದ್ರ ತುರ್ತಾನ್ ಹೇಳತ್ತ ಮಗಳ ಇವತ್ತು ಇವಳೇನ್ ನಿಮ್ ಮಗಳೇನ್ರಿ ತಲಾಟಿ ಅವ್ರ? ಏ ತಮ್ಮ ನೀನು ನಮಸ್ಕಾರ ಹೆಸರು ಇಟ್ಕೋ. ಏನು ತಿಳುವಳಿಕಿಲ್ಲ ನನ್ನ ಮಗಳ ಜೊತೆ ಗಾಡಿ ಹಂಗ್ ಓಡ್ದು ಹಿಂಗ್ ಓಡ್ದು ಹೇಳ್ತಿ ಮಗನ ಕೆರೆಸ್ಕಿ ನೀನು ಅಂತಲೇ ಗಾಡಿ ಕಲಿತ ಕ್ಲಚ್ ಯಾರು ಗೊತ್ತಿಲ್ಲ ಬೇರೆ ಯಾರು ಗೊತ್ತಿಲ್ಲ. ಈಗ ನನ್ನ ಮಗಳ ಅಂತಲೇ ನನ್ನ ಮಗನ ಹಂಗ್ ಓಡಿಸ್ಬೇಕು ಹಿಂಗ್ ಓಡಿಸ್ಬೇಕು ಡಿಮಾಂಡ್ ಮಾಡ್ತಿ ಮಗನ. ಏ ಕೆರೆಸ್ಕಿ ಏ ಯವ್ವ ಮಗಳ ಏನ್ ಪಪ್ಪ ನಡಿ ಹೋಗಿಲ್ಲ ನಡಿ ಹೋಗ ನಡಿಲ್ಲ ತಡಿಯಪ್ಪ ಮುಂಜಾನೆ ಇದು ನಿಮ್ದ ಪೀಸ್ ಏನ್ರಿ ಮಾಮ? हमारा पीस है रे डोत्री के हमारा ಏನೋ ಬ್ಯಾರೆ ಕಾಣತೈತಿ ಮಾಮ. ನಿನಗೆ ಏನ್ ಹೇಳಪ್ಪ ನನಗೆ ಏನ್ ಹೇಳು. ನೀನು ಡ್ರೈವರ್ ಅದು ಏನೋ ಅದು ಯಾನ್ ಬಂದ ಗೊತ್ತಾವ. ನನ್ ಡ್ರೈವರ್ ಕಿ ಹೋಗಿ ವಿಜಯ್ ಕಂಡೈರ ಕೇಳು ಮಾಮ. ಕೆಟ್ಟು ನಿನ್ನ ತಂಗಿ ಕನ್ನವ ಪೂರ ಕೆಟ್ಟ. ಏ ಯವ್ವ ಬೆಳಿಗ್ಗೆ ಬೋಳಿಗೆ ಮಾಡುದು ಕಣ್ಣಿಗೆ ಹುಟ್ನಾಗ ಕೈ ಹಾಕೋದು ಅಂದ. ಇವತ್ತು ಇವನ್ ಬಾಯಿ ವ್ಯಾಪಾರ ಮಾಡ್ತೇನೆ ಅಂದ್ರ ಊಟ ಎಲ್ಲ ಖಾಲಿ ಹಾಕತ್ತ ಮಗಳ ಇವತ್ತ ತಡದರ ತಡ್ರಿ ತಲಾಟಿ ಅವ್ರ, ನಾವು ಮಾಡಿ ಮುಗಿಸಬೇಕಂತ ನಿಲ್ಸೇವ್ರಿ. ನೀವೇನ್ ವ್ಯಾಪಾರ ಕ್ಯಾನ್ಸಲ್ ಮಾಡತ್ತಾರಲ್ರಿ ಮಾಮ. ತಡಿದು ಬಿಡಿದು ತಡ್ಕೋದು ಬಿಡ್ಕೋದು ನಾನ ಬಾಯಿ ಬಡ್ಕೋದು ಏನೇ ಇಸ್ಕಿ ಏ ಬಾಕ್ರಿ ಯಾರೇ ಮಾಮ? ತಡ್ಕೋದು ಬಡ್ಕೋದು ನಾನ ಬಾಯಿ ಬಡ್ಕೋದು ಕಳ್ಸಿಲ್ಲ ನಿನ್ನ ಮಾಲ ಡಿಜಾಲ್ನಾಗ ಗಡ ಡಿಜಾಲ್ ತೊಗೊಂಡು ಮಗನ ಹಾನ ನಿನ್ ಸಾಗ್ಲಿಂದ್ರತ ಯಪ್ಪ ನಾನು ಕೊಟ್ಟು ಕಟ್ಟಿ ಮುಟ್ಟೈತಿ ಅವನಿನ ಅವನು ಏನು ಮಾಡಿ ಅವನಿನ ಅವನು ಇವರು ಕೊಟ್ಟಿರ್ತಾರೆ. ಏಳ್ರ ಹುಟ್ಟೈತಿ ಮಾಮು. ನಮ್ಮ ಅಪ್ಪಗೆ ಏನೋ ಅನ್ನಕ್ ಹೋಗ್ಬೇಡ ನೀ ಹೇಳ್ತೀನ ಈಗ. ನಿಮ್ಮ ಅಪ್ಪಗೆ ನೀನೇ ಅಂದಿಯಲ್ಲ ರಾಣಿ. ನನ್ನ ಬ್ಯಾರೆ ರಾಜ್ಯ ಅಪ್ಪ ಓ ನೀ ನಡಿ ಮನಿನ ಬರ್ತೀನಿ. ಓಕೆ ಹೋಗೋ ಮಾಮು, ಮಗು ಹತ್ರ ಕೆಲ್ಸ ಇದೆ ನನ್ಗೆ. ಏನ್ ಕೆಲಸದು? ಏನಿಲ್ಲ, ಹೂವಿನ ವ್ಯಾಪಾರ ಮಾಡ್ಬೇಕಲ್ಲ, ನಾ ಮಾಡಿಸ್ಕೋಬೇಕಲ್ಲ. ಮತ್ತೆ ಟಿಕೆಟ್ ತಗೊಂಡು ಬಂದಿರಲ್ಲ. ಬಂದ್ರ ಮಾಮ ಬಂದ್ರ ಮಾಮ
ಅಂಜಿಕೆ ನನಗಿಲ್ಲ. ಗೆಳತಿ ನಿನ್ನ ಸಂಬಂಧ. ಹಲೋ ಹಲೋ ತಲಾಟಿ ಎಂತ ಹೋಯ್ತು ಬಂದ್ ಮಗನ ಹಂಚಿ ತಿರುಗಾಡಿ ಕಂಕಿ ಮಾಡತ್ತಿ ಮಗನ. ನೀ ತಿರುಗಿದ ಕಂಕಿ ನೀತನ ಹಚ್ಚ ಹೊಳೆ ತೂರಿ ಅದನ್ನ ಹೊಳೆ ಆರಿಸಿ ಬೀಜ ತೆಗಿಲಿಲ್ಲ ಅಂದ್ರ ನನ್ನ ಹೆಸರು ಅಡ್ಮುಟ್ ಡ್ರೈವರ್ ಚಂದನ ಅವನೇ.